ಏಯ್ ಎದಳು, ಹಾಂ ನೀನು ಹೊರಡು. ಯಾಕೆ ಪಪ್ಪಿ? ಹೇಳಿದ್ರೆ ಕೇಳೋದಿಲ್ಲ ನೀನು. ಅದೇ ಬೇಕು ಅಂದರೆ ಏನರ್ಥ? ಅದು ನನ್ನಿಂದ ಆಗಲ್ಲ. ಪಪ್ಪಿ ಎಕ್ಸ್ಟ್ರಾ ದುಡ್ಡು ಕೊಡ್ತೀನಿ ಪಪ್ಪಿ. ನೀನು ದುಡ್ಡು ಕೊಟ್ರೆ ಏನು ಬೇಕಾದ್ರೂ ಮಾಡೋಕ್ಕಾಗತ್ತಾ? ಅದು ನನ್ನಿಂದ ಮಾಡೋಕ್ಕಾಗಲ್ಲ. ಎಕ್ಸ್ಟ್ರಾ 1000 ರೂಪಾಯಿ ಕೊಡ್ತೀನಿ ಪಪ್ಪಿ. ನೀನು 1000 ರೂಪಾಯಿ ಅಲ್ಲ 5000 ರೂಪಾಯಿ ಕೊಟ್ರು ನನ್ನಿಂದ ಮಾಡೋಕ್ಕಾಗಲ್ಲ. ಯಾಕೆ? ನಿನ್ಗೆ ಅದರಲ್ಲೇ ಸುಖ ಸಿಗತ್ತಾ? ಬೇರೆ ಯಾವ್ದ್ರಲ್ಲೂ ಸಿಗೋದಿಲ್ವಾ? ಆದ್ರೂ ಅದು ಬೇಕು ಅನ್ಸುತ್ತೆ. ನಿನ್ನ ಹೆಂಡತಿ ಹತ್ರ ಹೋಗಿ ಕೇಳಯ್ಯ. ಅವಳು ಒಪ್ಕೊಳ್ಳಿಲ್ಲ ಅಂತ ತಾನೇ ನಾನು ನಿನ್ ಕೇಳ್ತಾ ನಿನ್ನ ಇದ್ದೀನಿ. ಹೆಂಡತಿ ಥರ ನಾನು ಒಂದು ಹೆಣ್ಣೆ ಅಲ್ವಾ? ನನ್ನಿಂದ ಅದಾಗೋಲ್ಲ. ನೀನು ಹೊರಡು. ಏನ್ ಪಪ್ಪಿ ತುಂಬಾ ಬಿಲ್ಡಪ್ ಕೊಡ್ತಿದ್ಯಾ? ನಾನು ನಿನ್ನ ರೆಗ್ಯುಲರ್ ಕಸ್ಟಮರ್ ತಾನೆ. ನೀನು ಇನ್ಮೇಲೆ ಬರಲೇ ಬೇಡ. ಸಂದಿಲ್ಗೆ ಮಾತ್ರ ಎಲ್ಲ ಮಾಡ್ತೀಯಾ, ನನ್ಗೆ ಯಾಕೆ ಬೇಡ ಅಂತೀಯಾ? ಯಾವ ಸೆಂದಿಲ್? ಅದೇ ಈ ಬಿಲ್ ವರ್ಕ್ ಮಾಡ್ತಾನಲ್ಲ. ಇವತ್ತು ಇಬ್ರು ಜೊತೆಲೆ ಗುಂಡಾಕಿದ್ವಿ. ಅವನೇ ಹೇಳ್ದ ಪಪ್ಪಿನ ಕೇಳು ಕೊಡ್ತಾಳೆ ಅಂತ. ಏನ್ ಪಪ್ಪಿ ಸೆಂದಿಲ್ ಕೊಡ್ತೀಯಾ, ನನಗಿಲ್ಲ ಅಂತೀಯಾ? ಅವನ್ನ ನಾನು ಲವ್ ಮಾಡ್ತಾ ಇದ್ದೀನಿ. ಏನ್ ಪಪ್ಪಿ ನಿನಗೆ ಯಾಕೆ ಲವ್ ಗಿವೆಲ್ಲ? ಹಾಂ ಯಾಕೆ? ನನಗೆ ಮನ್ಸಿರಲ್ವಾ? ನಾನು ಯಾರನ್ನೂ ಪ್ರೀತಿಸ್ಬಾರ್ದಾ? ನಾನು ಲವ್ ಮಾಡ್ತೀಯಲ್ಲ, ಬರೋರ್ಗು ನನಗೂ ಏನು ವ್ಯತ್ಯಾಸ ಅಂತ ಸೆಂದಿಲ್ ಕೇಳ್ದ. ಆದ್ರಿಂದ ಯಾರಿಗೂ ಮಾಡದೇ ಇರೋ ಒಂದನ್ನ ಅವನಿಗೆ ಮಾತ್ರ ಮಾಡಿದೆ. ಮನಸ್ಸಿನಲ್ಲಿರೋ ಪ್ರೀತಿನ ಮೈ ಮೂಲಕ ತಾನೇ ತೋರ್ಸಕ್ಕಾಗೋದು. ನನ್ಗೆ ಗೊತ್ತಿರೋದು ಅದೇನೆ. ನೀನು ಇಷ್ಟು ಫೀಲಿಂಗಲ್ಲಿದ್ಯಾ, ಆದರೆ ಆ ಸಂದಿಲು ನೀನು ಮಾಡಿದ್ದೀನಿ ಎಲ್ಲರ ಹತ್ರನೂ ಹೇಳ್ಕೊಂಬರ್ತಿದ್ದಾನೆ. ಹೇಳ್ಕೊಂಡು ಹೋಗ್ಲಿ ಬಿಡು. ಅವ್ನು ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ತಿದ್ದಾನೆ ಅಂತ ಗೊತ್ತಿದ್ದು ಮೋಸ ಹೋಗ್ತಾ ಇದ್ದೀನಿ. ಪಪ್ಪಿ ಇನ್ನೊಂದ್ಸಾರಿ ದೇವರಾಣೆ ಆಗೋದಿಲ್ಲ. ನನ್ನ ಪ್ರಕಾರ ನಾನು ಸೆಂದಿಲ್ನ ಲವ್ ಮಾಡ್ತಾ ಇದ್ದೀನಿ. ನನ್ನ ಲವ್ವರ್ಗೆ ಅಂತ ನಾನು ಇಟ್ಕೊಂಡಿರೋದು ಅದೊಂದೇ ವಿಷಯ. ಪ್ಲೀಸ್. ಏ ಪಪ್ಪಿ ಯಾಕೆ ಕೈ ಎತ್ತು ಮುಗಿತಿದ್ಯಾ? ಹೋಗ್ಲಿ ಬಿಡು, ಇನ್ಮೇಲೆ ಆ ವಿಷಯ ನಿನ್ನ ಹತ್ರ ಕೇಳೋಕ್ಕೆ ಹೋಗಲ್ಲ. ಥ್ಯಾಂಕ್ಸ್.